ನಮಸ್ಕಾರ. ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 34/6 ಮತ್ತು ಗುಂಡ್ಲಹಳ್ಳಿಯ ಸರ್ವೆ ನಂಬರ್ 19 ಮತ್ತು 21ರಲ್ಲಿ ಸುಮಾರು 3 ಎಕರೆ ಜಮೀನು, 118 ಗುಂಟೆಗಿಂತ ಹೆಚ್ಚು ಜಮೀನು. ಇದರ ಬಗ್ಗೆ ಆರೋಪ ಪ್ರತ್ಯಾರೋಪ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. 6 ಕೋಟಿ ಆಸ್ತಿಗೆ 16 ಲಕ್ಷ ರೂಪಾಯಿ ನೀಡಿ ಉಳಿದ 90 ಲಕ್ಷ ರೂಪಾಯಿಗೆ ಪಂಗನಾಮ ಖಂಡಿಸಿ ಲ್ಯಾಂಡ್ ಡೆವಲಪರ್ ಚೇತನ್ ಗೌಡ ವಿರುದ್ಧ ರಾಮಾಂಜಿನಪ್ಪ ಆರೋಪ. ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 34/6 ಮತ್ತು ಗುಂಡ್ಲಹಳ್ಳಿಯ ಸರ್ವೆ ನಂಬರ್ 19 ಮತ್ತು 21ರಲ್ಲಿ ಸುಮಾರು 3 ಎಕರೆ ಜಮೀನು, 118 ಗುಂಟೆಗಿಂತ ಹೆಚ್ಚು ಜಮೀನು. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ರಾಮಾಂಜಿನಪ್ಪ ಆದ ನನ್ನ ಹೆಸರಿಗೆ ಪೌತಿ ಖಾತೆಯ ಮೂಲಕ 2020ರಲ್ಲಿ ಖಾತೆದಾರನಾಗಿ ನಮ್ಮ ಗ್ರಾಮದ ಕೆಲ ಜಮೀನುಗಳಾದ ಮೂರ್ತಿ ಮತ್ತು ಅವರ ಸಂಗಡಿಗರು ದೇವನಹಳ್ಳಿ ತಾಲೂಕಿನ ಜಟ್ನಹಳ್ಳಿಯ ಚೇತನ್ ಗೌಡ ಅವರ ಬಳಿ ನೇರವಾಗಿ ಕರೆದುಕೊಂಡು ಹೋಗದೆ ಪ್ರತಿ 1 ಎಕರೆಗೆ 42 ಲಕ್ಷ ರೂಪಾಯಿಯಂತೆ 3 ಎಕರೆಗೆ 1 ಕೋಟಿ 20 ಲಕ್ಷಕ್ಕೆ ವ್ಯಾಪಾರ ಮುಗಿಸಿ ಮುಂಗಡವಾಗಿ ಕೇವಲ 1 ಲಕ್ಷ ರೂಗಳನ್ನು ಕೊಟ್ಟು ಕೆಲ ತಿಂಗಳ ನಂತರ ನನ್ನ ಬ್ಯಾಂಕ್ ಖಾತೆಗೆ ಆರ್ಟಿಜಿಎಸ್ ಮೂಲಕ 15 ಲಕ್ಷ ಜಮಾ ಮಾಡಿ ಉಳಿದ 90 ಲಕ್ಷ ರೂಗಳ ಚೆಕ್ಕುಗಳನ್ನು ಕೊಡುತ್ತಾರೆ. ಸ್ವಲ್ಪ ದಿನದ ನಂತರ ನಿಮ್ಮ ಬ್ಯಾಂಕಿಗೆ ಹಾಕಿಕೊಳ್ಳಿ, ಈಗಲೇ ಹಾಕಬೇಡಿ ಎಂದು ನಂಬಿಸಿ ದೇವನಹಳ್ಳಿ ಸಬ್ ರಿಜಿಸ್ಟರ್ ಆಫೀಸಿಗೆ ಕರೆದು ನಾನು ಮತ್ತು ನನ್ನ ಹೆಂಡತಿ ಇಬ್ಬರಿಂದ ಜುಟನಹಳ್ಳಿ ಚೇತನ್ ಗೌಡ ಅವರಿಗೆ ಕ್ರಯ ಮಾಡಿರುತ್ತಾರೆ. ಇದನ್ನು ಕೆಲ ತಿಂಗಳ ನಂತರ ಕ್ರಯಪತ್ರ ಬ್ರೋಕರ್ನಿಂದ ನನಗೆ ಸಿಗುತ್ತದೆ. ಗಾಬರಿಗೊಂಡ ನಾನು ಆಗಿದ್ದು ಆಗೋಗಿದೆ, ಉಳಿದ ಹಣಕ್ಕಾಗಿ ನನ್ನ ಬ್ಯಾಂಕ್ ಖಾತೆಗೆ ಚೆಕ್ಗಳನ್ನು ಹಾಕಲು ಹೋದರೆ ಆ ಬ್ಯಾಂಕಿನಲ್ಲಿ ಹಣವಿಲ್ಲ ಎಂದು ಬ್ಯಾಂಕ್ ಕ್ಯಾಶಿಯರ್ ಹೇಳುತ್ತಾರೆ ಎಂದು ಜಮೀನಿನ ಮಾಲೀಕರಾದ ಬ್ಯಾಡರಹಳ್ಳಿ ರಾಮಾಂಜಿನಪ್ಪ, ಹೆಂಡತಿ ಮಂಜುಳಾ, ಮಕ್ಕಳಾದ ಶ್ರೀಶಾ, ಅಕ್ಷಯ್ ರವರುಗಳು ಆರೋಪ ಮಾಡಿದರು. ನಮಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು. ದುಡ್ಡಿನ ಅವಶ್ಯಕತೆ ಇದ್ದಾಗ ಅವ್ರೇನ್ ಮಾಡಿದ್ರು, ಮನೆ ಹತ್ರ ಬಂದು ಸ್ವಲ್ಪ ಆಚೆ ಈಚೆ ಓಡಾಡುವಾಗ ಸಿಗೋರು ಮೂರ್ನವ್ರೆ ಬ್ರೋಕರ್. ಆಮೇಲೆ ಈ ತರ ಪ್ರಯೋಜನ ನಾನು ಇದ್ರಲ್ಲಿ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು, 10,000 ಕೊಡು ಅಂತ ಕೇಳಿದಾಗ ಅವ್ರೇನ್ ಮಾಡಿದ್ರು, ಹಿಂಗೆ ಅಂತೇಳಿ ಯಾವ್ದನ್ನ ಅಕಸ್ಮಾತ್ ನಾನು ಇದು ಮಾಡೋ ಅಂತ ಹೇಳಿದ್ರು. ನಾನು ಅವಾಗ ಏನಿಲ್ಲ, ನಮ್ದು ಜಮೀನು ಒಂದು ಸ್ವಲ್ಪ ಇದೆ, ಬಿಟ್ರೆ ಇನ್ನೇನೈತೆ ಅಂತ ಕೇಳಿದಾಗ ಆಯ್ತು, ನಿಮ್ಗೆ ದುಡ್ಡಿನ ಅವಶ್ಯಕತೆ ತಾನೆ, ನಾನು ಒಬ್ರ ಹತ್ರ ಇದು ಸೇಲ್ ಮಾಡ್ತೀನಿ ಅಂದಾಗ ಸರಿ ಆಯ್ತು, ನಮ್ಗೆ ಇಷ್ಟು ಅವಶ್ಯಕತೆ ಇಲ್ಲ, ಇದು ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ನಮ್ಗೆ ನೀನ್ ಎಷ್ಟು ಕೊಡ್ತೀನಿ ಅಂತ ಕೇಳಿದಾಗ ಅವ್ರೇನ್ ಹೇಳಿದ್ರು, ದುಡ್ಡು ಇಷ್ಟು ಅಂತಲ್ಲ, ವ್ಯಾಪಾರ ಮಾಡೋಣ, ವ್ಯಾಪಾರ ಮಾಡಿದ್ಮೇಲೆ ಅದಕ್ಕೆ ಇದಾಗದ ಅಷ್ಟಕ್ಕೆ ನಾವು ಪತ್ರ ಹಾಕ್ತೀವಿ ಅಂತ ಕೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಅವ್ರು ಫಸ್ಟ್ ಕೇಳಿದೆ. ನಾನು ಕೇಳಿದಾದ್ಮೇಲೆ ವಾಯ್ತು ತಗೋ ದುಡ್ಡು ಅಂತ ಹೋಗಿ ಚೆಕ್ ಹಾಕಿದ್ರೆ ಚೆಕ್ ದುಡ್ಡು ಅವ್ರ ದುಡ್ಡು ಹೇಳಿದಾರೆ ಅವ್ರು ಕೇಳಿದೆ. ನಾನು ಕೇಳಿದಾದ್ಮೇಲೆ ಇದಾಗೈತೆ ನಾನು ಹೇಳ್ತೀನಿ, ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡ್ಬಿಟ್ಟು ಇದು ಮಾಡಿ ಸುಮಾರು 1 ಸಾರಿ 2 ಸಾರಿ ಸುಮಾರು 3 ಸಾರಿ ಮೇಲೆ ಹೋಗಿದ್ದೀವಿ. ಹೋಗೋದಾಗೆಲ್ಲ ಒಂದೊಂದು ಹೇಳೋದು, ಅವ್ರು ಕೊಡ್ತಾರೆ. ಅದಕ್ಕೋಸ್ಕರ ಅನ್ಯಾಯ ಆಗಿರೋದ್ರಿಂದ ಇದು ಮತ್ತೆ ಏನ್ ಮಾಡೋರೆ, ಮೊನ್ನೆ ಒಂದು 3-4 ತಿಂಗಳು ಹೋದ್ರೆ ಪಾಣಿ ಚೇಂಜ್ ಆಗಿತ್ತು. ಅವಾಗ ಹುಡುಗರು ನೋಡ್ಕೊಂಡು ಯಾಕೆ ಹಿಂಗ ಆಗೈತೆ ಹಿಂಗೆ ಅಂತ ಕೇಳಿದ್ರು. ನಾನು ಅದೇ ತರ ಆಗೈತಲ್ಲ, ಅದು ಅವಾಗ ರಿಜಿಸ್ಟರ್ ಆಗಿರೋದು ಮಾಡೋದು. ಅದಕ್ಕೆ ನಮ್ಮನೆಯವರೆಲ್ಲ ಏನ್ ಹೇಳ್ತಾವ್ರೆ ಅಂದ್ರೆ, ನೀನ್ ಮನೇಲಿ ಇರ್ಬೇಡ, ನೀನು ಹೋಗು, ಏನು ಸುಮ್ಮನೆ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡೋದು. ಅದಕ್ಕೆ ನಾನು ಕೇಳೋದೇ ನಮ್ಗೆ ನ್ಯಾಯ ತರಿಸ್ಕೊಡ್ರಿ ಅಂತ ಇವಾಗ ಚೇತನ್ ಗೌಡ್ರು ಅಂದ್ರಲ್ಲ, ಯಾವ ಚೇತನ್ ಗೌಡ್ರು ಅವ್ರ ಜೊತೆ ಏನಂತ ಹೇಳ್ಬಿಟ್ಟು ಕರ್ಕೊಂಡು ನಿಮ್ಗೆ ಯಾರು ಕೊಡಿಸ್ತೀನಿ? ನಮ್ಗೆ ಬ್ರೋಕರ್ ಕರ್ಕೊಂಡು ನಾವು ಅವ್ರು ಇವ್ರು ಚೇತನ್ ಗೌಡ್ರು ನಾನು ನೋಡೇ ಇಲ್ಲ. ಸ್ಟಾರ್ಟಿಂಗ್ ಇವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ಬ್ರೋಕರ್ ಅಂದ್ರೆ ಯಡಿಯೂರಪ್ಪ ಬ್ರೋಕರ್ ಅಣ್ಣ, ಬ್ರೋಕರ್ ನಮ್ಮೂರವ್ರೆ. ಅವ್ರು ಮೂರ್ತಿ ಅಂತ ಮುಖ್ಯಸ್ಥಪ್ಪ. ಇವಾಗ ನೀವು ಆರೋಪ ಮಾಡ್ತಾರೆ ಚೇತನ್ ಗೌಡ್ರ ಮೇಲೆ. ಚೇತನ್ ಗೌಡ್ರು ಅಲ್ಲ, ರಿಜಿಸ್ಟರ್ ಮಾಡ್ಕೊಟ್ಟಿರೋದು ಅವ್ರಿಗೆ ನೀವು? ನಾವು ರಿಜಿಸ್ಟರ್ ಅವರೇ ಕರ್ಕೊಂಡು ಮಾಡಿಸಿದ್ವಿ ಬ್ರೋಕರ್. ಆಮೇಲೆ ರಿಜಿಸ್ಟರ್ ಆಗಿದ್ದ ದಿವಸ ಚೇತನ್ ಗೌಡ್ರು ನಾನು ನೋಡೇ ಇಲ್ಲ. ಅವ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ್ದು ರಾಘಲ್ ಯಡಿಯೂರಪ್ಪ ಮಗನಿಗೆ ಅಂತ ಹೇಳಿದ್ರು. ಆಮೇಲೆ ರಿಜಿಸ್ಟರ್ ಆದ್ಮೇಲೆ ಈ ಬೋನ್ಸ್ ಆದ್ಮೇಲೆ ಅಲ್ಲಿಂದ ಅವ್ರು ಕರ್ಕೊಂಡು ಆಫೀಸ್ ಹತ್ರ ಸುಮಾರು ಸಾರಿ ಹೋಗಿ ಏನು
ಏನ್ ಮಾಡ್ತಾರೆ ಬ್ರೋಕರ್ ನಾವು ಕೊಡಿಸ್ತೀನಿ ಅಂತ ಬ್ರೋಕರ್ ಮೇಲೆ ಚೇತನ್ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಕೋರ್ಟ್ ಕೇಸ್ ಹಾಕೊಂಡಿದ್ದೀರಾ? ಕೋರ್ಟ್ ಕೇಸ್ ಏನಿಲ್ಲ, ಈಗ ಹಾಕ್ಬೇಕು, ಇದಾದ್ಮೇಲೆ ಹಾಕೋಣ. ಜಟ್ನಹಳ್ಳಿಯ ಚೇತನ್ ಗೌಡರವರ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ರಾಮಾಂಜಿನಪ್ಪ ಆರೋಪ ಮಾಡಿದ್ದಾರೆ. ಆ ಆರೋಪಕ್ಕೆ ನಾನು ದೇವನಹಳ್ಳಿ ಪಟ್ಟಣದಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನನ್ನ ಮೇಲೆ ರಾಮಾಂಜಿನಪ್ಪರವರು ದೇವನಹಳ್ಳಿ ತಾಲೂಕಿನ ಬ್ಯಾಡರಹಳ್ಳಿ ಸರ್ವೆ ನಂಬರ್ 34/6 ಮತ್ತು ಗುಂಡ್ಲಹಳ್ಳಿಯ ಸರ್ವೆ ನಂಬರ್ 19 ಮತ್ತು 21ರಲ್ಲಿ ಸುಮಾರು 3 ಎಕರೆ ಜಮೀನು, 118 ಗುಂಟೆಗಿಂತ ಹೆಚ್ಚು ಜಮೀನು, ಇದರ ಬಗ್ಗೆ ಆರೋಪ ಮಾಡುತ್ತಿರುವುದು ಸತ್ಯಕ್ಕೆ ದೂರವಾಗಿರುತ್ತದೆ. ಈ ಜಮೀನುಗಳ ಬಗ್ಗೆ ನ್ಯಾಯಯುತವಾಗಿ ಕಾನೂನಿನ ಪ್ರಕಾರವಾಗಿ ತಾಲೂಕು ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅವರ ಹಣವು ಚೆಕ್ ರೂಪದಲ್ಲಿ ಅವರಿಗೆ ಸೇರಿದೆ. ಇಷ್ಟಾದರೂ ನನ್ನ ಮೇಲೆ ಆರೋಪ ಮಾಡುತ್ತಿರುವುದು ಎಷ್ಟು ಸರಿ ಎಂದರು. ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಹಾಗೂ ನ್ಯಾಯಾಲಯದಲ್ಲಿ ದಾಖಲಾಗಿದೆ. ಇದರ ಬಗ್ಗೆ ಇನ್ನೇನು ಹೇಳಲು ಸಾಧ್ಯವಿಲ್ಲ. ನ್ಯಾಯಾಲಯಕ್ಕೆ ಅವರು ದಾಖಲಿಸಿದ್ದಾರೆ. ಅವರಂತೆ ನ್ಯಾಯಾಲಯದಲ್ಲಿ ನಾನು ದಾಖಲಿಸಿದ್ದೇನೆ. ನಮ್ಮಿಬ್ಬರಿಗೂ ನ್ಯಾಯಾಲಯದ ತೀರ್ಪು ಅಂತಿಮವಾಗಿದೆ ಎಂದರು. ನಾನೀಗ ಶಿಕ್ಷೆ ಕೊಡಬೇಕು ಅಂದ್ರೆ ಏನ್ ಕೊಡ್ತೀನಲ್ಲ, ಆಧಾರ್ ಕಾರ್ಡ್ ಎಷ್ಟು ಜನ ಸೇರಿಸಿದ್ರು ಅಷ್ಟು ಜನ ಕೊಡ್ತಾರೆ ಸರ್ಕಾರದಿಂದ. ಬಟ್ ಅವರು ಅದ್ರಲ್ಲಿ ಕೈ ಬಿಟ್ಟಿರೋದು ಆ ಇನ್ಸ್ಟ್ರಕ್ಷನ್ ನೀವು ನೋಡ್ಕೊಂಡು ನೀವು ಲೀಗಲ್ ಪ್ರಾಪರ್ಟಿ ಹೋಗಿದ್ದೀರಾ. ಆಮೇಲೆ ಗೊತ್ತಾಗಿರೋದು ನಿಮ್ಗೆ ಇಷ್ಟು ಇದೆಲ್ಲ ಮಾಹಿತಿ ಅವ್ರು ಮೊದಲೇ ಗೊತ್ತಿತ್ತು. ಬೇಕಾದ್ರೆ ನಮ್ಮನ್ನೇ ಡಾಕ್ಯುಮೆಂಟ್ ಟ್ರೀಟ್ಮೆಂಟ್ ಮಾಡಿ ಅವರೇ ಆಮೇಲೆ ನೀವೇ ಕ್ರಿಯೇಟ್ ಮಾಡಿದ್ರೆ ಹಂಗ್ ಮಾಡಿದ್ದೀವಿ. 5 ವರ್ಷದಿಂದ ಏನ್ ಮಾಡ್ತೀವಿ ಅವ್ರ ವಿಚಾರ ಗೊತ್ತಿರೋದಕ್ಕೆ. ಯಾಕಂತಂದ್ರೆ ಅವ್ರ ಮಕ್ಕಳನ್ನ ಕರೆಸಿ ನ್ಯಾಯ ಮಾಡಿದೀವಿ. 1-2 ಸಲ 10 ಸಲ ನಾನೇ ನ್ಯಾಯ ಮಾಡಿ ಐ ಥಿಂಕ್ 2012 ದುಡ್ಡು ಕೊಟ್ಟಿರ್ತೀವಿ. ಮತ್ತೆ ಅವ್ರಿಗೆ ಮನೆ ಕಟ್ಕೋಬೇಕು, ಪ್ರಾಬ್ಲಮ್ ಅಲ್ಲಿ ಇದೆ ಅಂದಿದ್ದಕ್ಕೆ ಆಯ್ತಪ್ಪ ಮತ್ತೆ 15 ಲಕ್ಷ ಕೊಟ್ಟಿದ್ದೀವಿ. ಇದು ಬಿಟ್ಟು ನಾವು ಹೊರತುಪಡಿಸಿ ಬೆದರಿಕೆಯಾಗಿ ಆಗ್ತಿದ್ದೀರಲ್ಲ. ಈಗ ಒಂದು ಕಾರ್ಡ್ ಡೀಟೇಲ್ ಸರ್. ಈಗ 3 ತಿಂಗಳು ಸಂಬಂಧನೇ ಇಲ್ಲ. ಅವನು ಏನೋ ಯಾವುದೋ ಒಂದು ವಿಷಯದಲ್ಲಿ ರಾಜಕೀಯ ವಿಷಯದಲ್ಲಿ ಅವನು ಮಾಡಿ ಬೇರೆ ಹೇಳ್ಕೊಟ್ಟು ಅವ್ನು ನನ್ನ ಮ್ಯಾಗ ಹೇಳಿದ್ರೆ ಅವ್ನು ನಡೀತಾ ಅವನಿಗೆ ಏನೋ ಮಾಡಿ ಅವ್ನು ನಾನು ಮಾಡ್ಬೇಕು ರಾಜಕೀಯ ಉದ್ದೇಶದಿಂದ ನಾನು ಹೇಳ್ತಿದ್ದೆ ಅಷ್ಟೇ. ನನಗೆ ಇದಕ್ಕೆ ಸಂಬಂಧನೇ ಇಲ್ಲ ಸರ್. ನಾನು ಅಷ್ಟೇ ಇಲ್ಲ ಸರ್. ಇಲ್ಲ ಇಲ್ಲ ನಿಮ್ಮ ಹತ್ರ ಸಾಲ ಕೇಳೋರು ಅಂತಲ್ಲ ಊರಲ್ಲೇ ಇದ್ದೀವಿ. ಅಣ್ಣವ್ರೆ, ನಿಮ್ಮ ಹತ್ರ 2,000, 5,000, 10,000 ಹಿಂಗ್ ಬೇಕು ಆದಾಗ ಬಂದು ಕೇಳೋರಂತೆ. ನೀವು ಅವಾಗ ಐಡಿಯಾ ಕೊಟ್ಟಿದ್ದಂತೆ ನಿಮಗೆ ದುಡ್ಡು ಇಸ್ಕೊಂಡ್ರು ಯಾರು ಗೊತ್ತೇ ವಿಜಯೇಂದ್ರ ಅವ್ರನ್ನ ಯಾವ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್. ನಮ್ಗೆ ಗೊತ್ತೇ ಇಲ್ಲ ಸರ್. ಎಲ್ಲ ನಮ್ಗೆ ಸಂಬಂಧನೇ ಇಲ್ಲ. ಇದೆಲ್ಲ ಗೊತ್ತಾಗಿದ ತಕ್ಷಣ ಸಾರ್ ಫೋನ್ ಮಾಡಿ, ಸರ್ ನೀವು ಮಾಡ್ಕೊಂಡಿದ್ದೀರಾ, ಅದು ಈ ಥರ ಪ್ರಾಬ್ಲಮ್ ಇದೆ, ಅವನು ತಂಗಿ ಅವರೇ ಮಕ್ಕಳವ್ರೆ ಅಂತ ಹೇಳಿದ ತಕ್ಷಣ ನೀವು ಸ್ಟಾಪ್ ಮಾಡಿದ್ರು. ನಾನು ಹೇಳ್ಬಿಟ್ಟಿದ್ದೆಲ್ಲ ಬಂದ್ಬಿಟ್ಟಿದ್ದಲ್ಲ ಬಿಟ್ಟು ನೀವು ನಮ್ಗಾದಕ್ಕೆ ಸಂಬಂಧ ಇಲ್ಲ. ಅವ್ರು ಮಾಡ್ತಿರೋದು ಇವಾಗ ಈಗ ಮಾತಾಡಕ್ಕೆ ನಾಚಿಕೆ ಆಗಿದೆ. ಅಲ್ಲಣ್ಣ 2003 2007 ಕೇಸ್ ಹಾಕೋರ ಅಯ್ಯಮ್ಮ ನಮ್ಮೂರಲ್ಲಿ ಇಲ್ಲ ಸರ್, ಗೊತ್ತಿಲ್ಲ. ಕೇಸ್ ಹಾಕಿದ್ದಾರೆ. 2 ಹೆಂಡತಿ ಇರೋದು ಗೊತ್ತು, ಕೇಸ್ ಹಾಕಿದ್ರೆ ಗೊತ್ತಿಲ್ಲ. ಇಲ್ಲ ಸರ್, ಕೇಸ್ ಹಾಕಿ ಯಾವ್ದು ಕೇಸ್ ಯಾವ್ದು ಬಂದಿಲ್ಲ ಇಲ್ಲ ಸರ್. ಬಂದಿದ್ದೀರ ನಾವೇ ಸರ್. ಈಗ ಇವಾಗ ಆಗಿದೆ. ನೀವು ಅದನ್ನ ಏನ್ ಶೇರಿಂಗ್ ವಿಡ್ರಾ ಮಾಡ್ಬೋದಾಯ್ತಲ್ಲ, ಶೇರಿಂಗ್ ಕ್ಯಾನ್ಸಲ್ ಮಾಡ್ಬೋದಾಯ್ತಲ್ಲ, ನೀವೇನು ಮತ್ತೆ ಮುಂದುವರಿತಾ ಇದ್ದೀವಿ ಅಂತ. ಸರ್ ಈಗ ಕೋರ್ಟಲ್ಲಿರೋವಾಗ ನಮ್ಮ ಹಣ ಸೇರಿದೆ. ಈಗ ನಾವು ಕಾನೂನು ಪ್ರಕಾರವಾಗಿ ಏನ್ ಕಾನೂನಿಂದ ಏನ್ ಕೋರ್ಟಿಂದ ಆರ್ಡರ್ ಏನ್ ಬರುತ್ತೆ, ಇನ್ಕ್ಲೂಡಿಂಗ್ ಇವಾಗೇನು ಅಕ್ಷಯ ಮಾಡಿರೋ ಕೇಸ್ ಅದು ನಾವು ಪಾರ್ಟಿಗೆ ಈಗ ನಾವು ಅದನ್ನ ಫೈಟ್ ಮಾಡ್ತಾ ಇದ್ದೀವಿ. ಕೋರ್ಟಲ್ಲಿರೋವಾಗ ನಾವೇನು ರಿಯಾಕ್ಟ್ ಮಾಡ್ಕೋಬೇಕು. ಈಗ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಏನಾಗುತ್ತೆ ಅದಕ್ಕೆ ತಲೆ ಬಾಗಲೇಬೇಕಲ್ಲ ಸರ್. ಈಗ ಖಾತೆಗಳಲ್ಲಿ ಆದೇಶ ಈಗ ನಮ್ಮ ಹೆಸರು ಮತ್ತಿಷ್ಟೆಲ್ಲ ಪೆಂಡೆನ್ಸಿ ಇತ್ತು, ಚೆಕ್ ಬೌನ್ಸ್, ಕ್ಯಾಶ್ ಪೆಂಡಿಂಗ್ ಇದ್ದು ನೀವು ಹೇಗೆ ಖಾತೆಗಳು ಮಾಡ್ಕೊಂಡು ಕರ್ನಾಟಕ ಸರ್ಕಾರ ರೀಸೆಂಟ್ ಒಂದು ಆರ್ಡರ್ ಮಾಡಿ ಯಾವುದೇ ಒಂದು ಸೇರಿ ಆದ್ಮೇಲೆ ಯಾವುದೇ ಕಾರಣಕ್ಕೂ ಖಾತೆಗಳನ್ನ ತಡೆಗೆ ಕಾನೂನು ಹೊರತುಪಡಿಸಿ ಈಗ ನೈತಿಕವಾಗಿ ಅಂತಂದ್ರೆ ಒಂದ್ಸಲ ಸೇರಿಡ್ ಆಗಿದ್ದ ಯಾರು ಏನು ಮೆನ್ಷನ್ ಮಾಡಿರೋ ಅಮೌಂಟ್ ಕ್ಲಿಯರ್ ಆಗಿರುತ್ತೆ. ಯಾರು ಹೇಳಿ ಅಲ್ಲ ಹೆಂಗ್ ಮಾಡಿದ್ದಾರೆ ಸರ್.
ಪೇಮೆಂಟ್ ಇದೆ ಅಲ್ಲ ಸೇಲ್ನಿಂದ ಕ್ಲಿಯರ್ ಆಗಿಲ್ಲ ಅಂದ್ರೆ ಅದು ನೋಟಿಸ್ ಸರ್ಕಾರ ಅಮೌಂಟ್ ಚೆಕ್ ಎಲ್ಲ ಕ್ಲಿಯರ್ ಆಗಿಲ್ಲ ಅಂದ್ರೆ ಆ ಸೇಲ್ನಿಂಗ್ ವ್ಯಾಲ್ಯೂ ಇದೆ ಅಂತ ಯಾರಿಗೆ ಸೇಲ್ನಿಂಗ್ ವ್ಯಾಲ್ಯೂ ಇದೆ ಅಂತ ನಿಮ್ಮ ಇದೆ ಇದೆ ಮಾಡ್ಕೊಂಡಿಲ್ಲ. ಖಾತೆ ಬದಲಾವಣೆ ಮಾಡ್ಬೇಕಾದ್ರೆ ಏನು ನಾನು ಹೋಗ್ಬೇಕಾಗಿಲ್ಲ, ಎಲ್ಲ ಆನ್ಲೈನ್ ಸಿಸ್ಟಮ್. ಒಂದ್ಸಲ ರಿಜಿಸ್ಟ್ರೇಷನ್ ಆಗಿದ್ದಂದ್ರೆ ಆಟೋಮೆಟಿಕ್ ಹೋಗಿ ಆಟೋಮೆಟಿಕ್ ಖಾತೆ ಇದು ಪ್ರೋಸೆಸ್. ಬೇರೆಯವ್ರು ಮಾಡಿ 2018 ಪೇಮೆಂಟ್ ಅವ್ರು ನೀವು ಹೇಳ್ತಾರೆ ಅವ್ರು ಹೇಳ್ತಾರೆ ಅಮಾಯಕ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅಲ್ಲ, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಅಲ್ಲ, ನೀವು ಲೀಗಲ್ ನೋಡೋದು ಅಗ್ರಿಮೆಂಟ್ ಗೊತ್ತಾಗುತ್ತೆ. ರಿಜಿಸ್ಟರ್ಡ್ ಅಗ್ರಿಮೆಂಟ್ ಸರ್, ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್. ಈಗ ಈ ವಂಶವೃಕ್ಷ ಮಾಡೋದು ಸರ್ಕಾರದ ದಾಖಲೆ ತಿದ್ದೋದು ಕ್ರಿಯೇಟ್ ಮಾಡೋದು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.